ಎಲ್ಲರಿಗೂ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 8ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಮೊದಲನೆಯ ಸಂಕಲನಾತ್ಮಕ ಪರೀಕ್ಷೆ SA1 ಕನ್ನಡ ಭಾಷಾ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆ ಈ ಒಂದು PDF-ನಲ್ಲಿ ನಿಮಗೆ ಲಭ್ಯವಾಗಲಿದೆ. ಇಲ್ಲಿ 8ನೇ ತರಗತಿಯ SA1 40 ಅಂಕಗಳ ಪ್ರಥಮ ಭಾಷೆ ಕನ್ನಡದ ಪ್ರಶ್ನೆ ಪತ್ರಿಕೆಯೇ ಮೊದಲನೆಯ ಒಂದು ಮೇನನ್ನು ನೋಡಿದಾಗ ಇದು ಬಹು ಆಯ್ಕೆ ಪ್ರಶ್ನೆಗಳಾಗಿರುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ನೀಡಲಾಗಿರುತ್ತೆ. ಮೊದಲನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ಸ್ವರಾಕ್ಷರಗಳ ಸಂಖ್ಯೆ. ಇದಕ್ಕೆ ಸರಿಯಾದ ಉತ್ತರ E 13. ಎರಡನೇ ಪ್ರಶ್ನೆ, ಇವುಗಳಲ್ಲಿ ಸ್ವಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಯಾದ ಪದ ಇದು. ಇದಕ್ಕೆ ಸರಿಯಾದ ಉತ್ತರ ಆ ಸಿದ್ಧ ಸ್ವಜಾತಿಯ ಸಂಯುಕ್ತಾಕ್ಷರ. ವಿದ್ವಾಂಸ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ವಿದ್ವಾಂಸ ಅಂತಕ್ಕಂಥದ್ದು ಅನ್ವರ್ಥನಾಮ. ಪತಿಯೊಡನೆ ಪದದಲ್ಲಿ ಆಗಿರುವ ಸಂಧಿ. ಇದಕ್ಕೆ ಉತ್ತರ ಆಗಮ ಸಂಧಿ. ನಂತರ ಎರಡನೇ ಮೇನನ್ನು ನೋಡಿದಾಗ ಮೊದಲೆರಡು ಪದಗಳಿಗೆ ಇರತಕ್ಕಂಥ ಸಂಬಂಧವನ್ನು ಗುರುತಿಸಿ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯತಕ್ಕಂಥದ್ದು. ರಾಜ ರಾಜರು, ಅಣ್ಣ ಅಣ್ಣಂದಿರು, ರಾಹುಲ ಪುಲ್ಲಿಂಗ, ಯಶೋಧರೆ ಸ್ತ್ರೀಲಿಂಗ. ಮಾತಾಪಿತರನ್ನು ದ್ವಿತೀಯ ವಿಭಕ್ತಿ, ಬೆಲ್ಲದಲ್ಲಿ ಸಪ್ತಮಿ ವಿಭಕ್ತಿ. ನೆಗ್ರೋದ ಆಲದ ಮರ, ಉಡುರಾಜ ಚಂದ್ರ ನಕ್ಷತ್ರಾಧಿಪತಿ ಆಗಿರುತ್ತೆ. ಇನ್ನು ಮೂರನೆಯ ಒಂದು ಮೇನಿಗೆ ಬಂದಾಗ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ DVG ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಯಾರು? DVG ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಅವರ ಅಜ್ಜಿ. ನಂತರ ಅವರ ಸೋದರ ಸಂಬಂಧಿ ಅಥವಾ ಸೋದರ ಮಾವ ಆಗಿರ್ತಕ್ಕಂತಹ ತಿಮ್ಮಪ್ಪ. ಎರಡನೇ ಪ್ರಶ್ನೆ, ಮನೆಗೆ ಬಂದವರನ್ನು ಹೇಗೆ ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ? ಮನೆಗೆ ಬಂದವರಿಗೆ ಮೊದಲು ನೀರು ಕೊಟ್ಟು ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ. 11ನೇ ಪ್ರಶ್ನೆ, ರಾಷ್ಟ್ರಕವಿ ಗೋವಿಂದ ಪೈ ರವರ ಪ್ರಕಾರ ನಮ್ಮನ್ನು ಆಳುವವಳು ಯಾರು? ಕನ್ನಡ ತಾಯಿ. ನಂತರ ನಮ್ಮ ಧ್ವಜವನ್ನು ಎತ್ತಿ ಹಿಡಿದವರು ಯಾರು? ನಮ್ಮ ಧ್ವಜವನ್ನು ಎತ್ತಿ ಹಿಡಿದವರು ಯೋಧರು. 13ನೇ ಪ್ರಶ್ನೆ, ಕವಿ ಪುರಂದರದಾಸ ಅವರ ಕಾಲ ಮತ್ತು ಸ್ಥಳ ತಿಳಿಸಿ. ಅವರ ಕಾಲ 1480 ಮಹಾರಾಷ್ಟ್ರದ ಪುರಂದರಗಡ ಎಂಬಲ್ಲಿ ಜನಿಸಿದರು. ನಂತರ 14ನೇ ಪ್ರಶ್ನೆ, ನಿಜವಾದ ಬಂಧು ಯಾರು? ಇಲ್ಲಿ ಹಿತವನ್ನು ಕಾಯುವವರು ನಿಜವಾದ ಬಂಧು ಅಥವಾ ಹಿತವನ್ನು ಉಂಟು ಮಾಡುವವರು ನಿಜವಾದ ಬಂಧು. ಹಿಯನ್ ಸಾಂಗ್ ಭರತಖಂಡಕ್ಕೆ ಏಕೆ ಬಂದನು? ಹಿಯನ್ ಸಾಂಗ್ ಭರತಖಂಡಕ್ಕೆ ಜ್ಞಾನಾರ್ಜನೆಗೆ ಬಂದನು. ನಂತರ 4ನೇ ಮೇನ್ಗೆ ನೋಡಿದಾಗ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ನಂತರ 5ನೇ ಮೇನ್ ಬಂದಾಗ ಕೆಳಗಿನ ಹೇಳಿಕೆಗಳಿಗೆ ಸಂಬಂಧ ಸ್ವಾರಸ್ಯವನ್ನು ಬರೀತಕ್ಕಂಥದ್ದು. 6ನೇ ಮೇನ್ ಪದ್ಯಭಾಗವನ್ನು ಪೂರ್ಣಗೊಳಿಸ್ತಕ್ಕಂಥದ್ದು. 7ನೇ ಮೇನ್ಗೆ ಬಂದಾಗ ಅದರ ಒಂದು ಸಾರಾಂಶವನ್ನು ಬರೀತಕ್ಕಂಥದ್ದು. 8ನೇ ಮೇನ್ಗೆ ಬಂದಾಗ 6 ಅಥವಾ 7 ವಾಕ್ಯಗಳಲ್ಲಿ ಉತ್ತರಿಸಿ. 9ನೇ ಮೇನ್ ಬಂದಾಗ ಪತ್ರಲೇಖನ. ಈ ಪ್ರಶ್ನೆ ಪತ್ರಿಕೆಗೆ ಕೀ ಉತ್ತರಗಳನ್ನು ಸಹ ಈ ಕೆಳಗಿನ ಒಂದು ಪುಟಗಳಲ್ಲಿ ಕಾಣಬಹುದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಇದು ನಿಮಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿದ್ದು, ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ನಿಮ್ಮ ಅಭ್ಯಾಸಕ್ಕಾಗಿ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರವನ್ನು ಇಲ್ಲಿ ನೀಡಲಾಗಿರುತ್ತೆ. ಈ ಒಂದು ಮಧ್ಯವಾರ್ಷಿಕ ಪರೀಕ್ಷೆ SA1 ಪರೀಕ್ಷೆಗಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅಭ್ಯಾಸ ಮಾಡಿ ಇಲ್ಲಿರ್ತಕ್ಕಂಥ ಪ್ರಶ್ನೆಗಳು ನಿಮಗೆ ಹೆಚ್ಚು ಬರಬಹುದು ಅಂತ ತಿಳಿಸುತ್ತಾ, ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ತಪ್ಪದೇ ನೋಡಲು ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ತಿಳಿಸಿ. ಈ ಒಂದು ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ತಿಳಿಸುತ್ತಾ, ಈ ಒಂದು PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ, ಕ್ಲಿಕ್ ಮಾಡಿ ಆ ಒಂದು PDF ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.